This was a thought when it came to me. ಅಂದರೆ ನೀವು ಹೇಳಿದ್ರಿ you have Kannada technicians, probably some Kannada actors part of the script be directed by Vijay Karthikeyan. But how will, since ನೀವೆಲ್ಲ ಚೆನ್ನೈಲೇ ಮಾಡಬೇಕು ಅಂತಿದ್ದೀರಲ್ಲ, how will this benefit the Kannada workers here? Will you take them to Chennai? ಒಂದು ನಿಮಿಷ. ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲದೂ ಇಲ್ಲೇ ನಡಿಬೇಕು ಅಂತ ಇಲ್ವೇ? ಈಗ ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಇಲ್ಲಿ ಶೂಟಿಂಗ್ ಚೆನ್ನೈಯಲ್ಲಿ ಅಂತ ಯಾರು ಹೇಳಿದ್ರು? ನೀವೇನು ಗೊತ್ತಾ, ನಿಮ್ಮ ತಲೆಯಲ್ಲಿ ಓಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಸರ್. ನೀವು ಹೇಳಿದ ಮೇಲೆ ನನ್ನ ತಲೆಗೆ ಥಿಂಕ್ ಮಾಡಿ ಸರ್. ಬಿಕಾಸ್ ಆ್ಯಕ್ಚುಲಿ ಎಷ್ಟೊಂದು ಜನ ಒಂದು ಸ್ಟಾರ್ ಫಿಲಮ್ ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಕನ್ನಡ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಕೇಳಿದ್ದು, ಸಿನ್ಸ್ ಇಟ್ ಇಸ್ ಬೇಸ್ಡ್ ಶೂಟಿಂಗ್ ಇಸ್ ಗೋನ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದ್ದಕ್ಕೆ. ಚೆನ್ನೈಯಿಂದ ಸ್ಟಾರ್ಟ್ ಆಗುತ್ತೆ. ಆದರೂ ಸ್ವಲ್ಪ ಜಸ್ಟ್ ಸೊ ಯು ನೋ, ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ. 80% ವರ್ಕರ್ಸ್ ಇದ್ದಿದ್ದು ಕನ್ನಡದಲ್ಲಿ. ಚಪ್ಪಾಳೆ ನೋಡಿರಲಿಲ್ಲ. ಕನ್ನಡ ನಾವು ಯಾವತ್ತೂ ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ. ಆ್ಯಂಡ್ ಸೆಕೆಂಡ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸ್ ಹಾಕೋಬೇಕಾಗುತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇನೆ ಅರ್ಥ ಮಾಡ್ಕೊಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ಕರೆಕ್ಟ್? ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವ್ರೊಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೊಬೇಕಾದ್ರೆ, ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು. ಒಂದಂತೂ ಸತ್ಯಮ್ಮ, ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗಲ್ಲೂ ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೆಯದೇ ಇರ್ಬೋದು. ಬಟ್ ಅದನ್ನು ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಳ್ಳಲು ಕೂಡ. ನಮ್ಮಲ್ಲಿ ಅನ್ನ ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್. ಅವ್ರನ್ನ ಕಾಪಾಡಿದವರು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ. ಓಕೆ, ಮೈ ಲಾಸ್ಟ್ ಕ್ವೆಶನ್ ಇಸ್, you have distanced Kannada producers and directors, if may I ask? No. It is a question I'm asking. No. ನೀವು ಹೆಂಗೆ ಕೇಳ್ತೀರ ಅಂದರೆ ಶಾರದಾ, ಬೆಳಗ್ಗೆ ತಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಥಿಂಕಿಂಗ್. ನಾನು ಬೇರೆ ಕೇಳಬೇಕೆ, ನಾನೇನೋ ಕೇಳಬೇಕೆ, ನಿಮ್ಮ ಸೇರಿ ನಿಮ್ಮ ಪ್ರಶ್ನೆ ಹೋಗಿದ್ದು ಅದು ಉತ್ತರ ಟೈಮಿಗೆ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊರಡ್ತೀರ. ಹೇಳಿ, ನಾನು ನಿಮ್ದಾಯ್ತು. ಒಂದು ನಿಮಿಷ, ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೋ ಹೋಗಿ, ವೈ ಡೋಂಟ್ ಯು ಆಸ್ಕ್ ದೆಮ್, ಹ್ಯಾವ್ ಯು ಡಿಸ್ಟೆನ್ಸ್ ಸುದೀಪ್? ವರ್ಸ ಪರ್ಸ್ಪೆಕ್ಟಿವ್ ಆ್ಯಂಗಲ್. ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕಿ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ಹುಡ್ಕೊಂಬಂದವ್ರನ್ನ ನಾನು ಮಾತಾಡಿಸ್ಲೋ ಇಲ್ಲ, ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಯಾರೋ ನನಗೆ ಇನ್ನೂ ಪ್ರಶ್ನೆ ಕೇಳ್ತಾ ಇಲ್ಲ, ಅವ್ರು ಯಾಕೆ ನನ್ನನ್ನು ಇಷ್ಟಪಡ್ತಾರಲ್ಲ ಅಂತ ಅಲ್ಲ. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಗತ್ತು. ಮುಗೀತು. ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ಅನ್ನೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಯಲ್ಲಿ ನಡಿಬೋದಿತ್ತೆ, ಇಲ್ಲ ಅಲ್ಲಿನವ್ರನ್ನ ಕರೆಸಿ ಎಲ್ಲ ಮಾಡ್ಬೋದಿತ್ತೆ. ಇಟ್ಸ್ ನಾಟ್ ದ್ಯಾಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ಡ್ ಎನಿಬಡಿ. ವೈ ಶುಡ್ ಐ? SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.